ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ಅವರನ್ನ ಈಗಾಗಲೇ 2 ತನಿಖಾ ಸಂಸ್ಥೆಗಳು ಡ್ರಿಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಬೆನ್ನಲ್ಲೇ ಮತ್ತೊಂದು ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ನಡೀತಾ ಇದೆ. ಇನ್ನಷ್ಟು ಸಂಕಷ್ಟ ಈಕೆಗೆ ಹೆಚ್ಚಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ರನ್ಯಾ ರಾವ್ ಪ್ರಕರಣದಲ್ಲಿ ಅಧಿಕೃತವಾಗಿ ಇಡಿ ಕೂಡ ಎಂಟ್ರಿ ಆಗ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗಿದೆ. ನಟಿ ರನ್ಯಾ ರಾವ್ ಮನೆ ಮೇಲೆ ಇಡಿ ದಾಳಿಯನ್ನು ನಡೆಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಲಾವೆಲ್ಲಿ ರೋಡ್ನಲ್ಲಿರುವಂತಹ ರನ್ಯಾ ಅಪಾರ್ಟ್ಮೆಂಟ್ ಮೇಲೆ ಈ ರೇಡ್ ಆಗಿದೆ. ಚಿನ್ನ ಅಕ್ರಮ ಸಾಗಾಟ ಕೇಸ್ನಲ್ಲಿ ರನ್ಯಾಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ಒಟ್ಟು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಏಕಕಾಲದಲ್ಲಿ 6 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನೋದರ ಮಾಹಿತಿ ಇದೆ. ಆಕ್ಚುಲಿ ನಿನ್ನೆನೇ ಆರ್ಗ್ಯುಮೆಂಟ್ ಆಗ್ತಾ ಇತ್ತು ಗೊತ್ತಾ ಕೋರ್ಟಲ್ಲಿ. ಆವಾಗ DRI ಪರ ವಕೀಲರು ಹೇಳಿದ್ರು ಇದರಲ್ಲಿ ಹವಾಲಾ ದಂಧೆ ನಡೆದಿದೆ ಅಂತ. ಆಗ್ಲೇ ಒಂದು ಅನುಮಾನ ಇತ್ತು, ಎನಿ ಮೂಮೆಂಟ್ ಇಡಿ ರೇಡ್ ಆಗುತ್ತೆ ಅಂತ. ಯಾವಾಗ ಹವಾಲಾ ಅನ್ನುವಂತಹ ಪದ ಎಲ್ಲೇ ಬಳಕೆ ಆದ್ರೂ ಇಡಿ ಅಧಿಕಾರಿಗಳು ಪ್ರತ್ಯಕ್ಷ ಆಗ್ತಾರೆ. ಸೊ ಕನ್ಫರ್ಮ್ ಆಗಿದೆ, ಇವತ್ತು ಅಧಿಕೃತವಾಗಿ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಸೊ ದೆಹಲಿಯಲ್ಲಿ ECIR ಅಂದ್ರೆ FIR ರೀತಿನಲ್ಲೇ ECIR ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಣದ ನೆಟ್ವರ್ಕು, ಹಣದ ಮೂಲ, ಹಣದ ಹರಿವು, ಇಷ್ಟೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂತ ಅಂದ್ರೆ ಇಡಿಗಿಂತ ಚೆನ್ನಾಗಿ ತನಿಖೆ ಮಾಡುವಂತಹ ಇನ್ನೊಂದು ಸಂಸ್ಥೆ ಇಲ್ಲ. ಹೀಗಾಗಿ ಲಾವೆಲ್ಲೆ ರೋಡ್ನಲ್ಲಿರುವಂತಹ ಅವರ ಪಾಶ್ ಅಪಾರ್ಟ್ಮೆಂಟ್ ಮೇಲೆ ಸದ್ಯಕ್ಕೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಮೇಲೆ ಇಡಿ ಒಂದು ಪ್ರಕರಣದಲ್ಲಿ ಎಂಟ್ರಿ ಕೊಡ್ತು ಅಂದ್ರೆ ಅದು ಶನಿ ಹೆಗಲೇರ್ದಂಗೆ, ಯಾರಿಗೇ ಆಗಲಿ ಅದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ನಿನ್ನೆನೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಕೋರ್ಟ್ನ ಆರ್ಗ್ಯುಮೆಂಟ್ ನೋಡಬೇಕಾದ್ರೆ DRI ವಕೀಲರು ಹೇಳ್ತಾ ಇದ್ರು ಇದರಲ್ಲಿ ಹವಾಲಾ ದಂಧೆಯ ಮೂಲಕ ಹಣದ ಹರಿವಾಗಿದೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು, ಅಂತೆಯೇ ದಾಳಿ ಆಗಿದೆ. ಏನೇನು ಮಾಹಿತಿ ಸಿಗ್ತಾ ಇದೆ, ಹೇಗೆ ಸಾಗ್ತಾ ಇದೆ ರೇಡ್? ಮಮತಾ, ಇದೀಗ ಇಡಿ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿರೋದು. ಇದೀಗ ರನ್ಯಾ ರಾವ್ ವಾಸವಿದ್ದಂತಹ ಲೆವೆಲ್ಲೆ ರಸ್ತೆಯ ಒಂದು ಮನೆ ಮೇಲೆ ಇದೀಗ ದಾಳಿ ಮಾಡುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಮನೆಯ 3ನೇ ಫ್ಲೋರ್ ಲೆವೆಲ್ಲೆ ರಸ್ತೆಯ ಮ್ಯಾನ್ಷನ್ ಹೌಸ್ ನಂಬರ್ 62 ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಇದೀಗ ನಂದವಾಣಿ ಮ್ಯಾನ್ಷನ್ನ 3ನೇ ಫ್ಲೋರ್ನ ಈ ಒಂದು ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಧಿಕೃತವಾಗಿ ಇಡಿ ಎಂಟ್ರಿ ಕೊಡೋದಕ್ಕೆ ಎಲ್ಲ ಸಕಾರಣಗಳು ಈ ಪ್ರಕರಣದಲ್ಲಿ ಇದ್ವು. ಕಾರಣ ಒಂದಷ್ಟು ಅಕ್ರಮ ಹಣದ ವರ್ಗಾವಣೆಯಾಗಿತ್ತು. ಯಾಕಂತ ಹೇಳಿದ್ರೆ ಹವಾಲಾ ಹಣದ ವಾಸನೆ ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ಕೋಟಿಗಟ್ಟಲೆ ಇನ್ವೆಸ್ಟ್ ಅನ್ನ ಮಾಡಿ ದುಬೈನಿಂದ ಗೋಲ್ಡ್ ಅನ್ನ ತಂದಿದ್ರು. ಇಲ್ಲಿ ಸ್ಮಗ್ಲಿಂಗ್ ಮಾಡುವ ಕೆಲಸವನ್ನ, ಟ್ಯಾಕ್ಸ್ ಅನ್ನ ವಂಚನೆ ಮಾಡುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅದರ ಜೊತೆಗೆ ಇವರ ಮನೆಯಲ್ಲಿ ಶೋಧವನ್ನ ನಡೆಸಿದಂತಹ ಸಂದರ್ಭದಲ್ಲಿ 2 ಕೋಟಿ ವರ್ತ್ ಒಂದಷ್ಟು ಚಿನ್ನ, ಅದರ ಬಳಿಕ ಸುಮಾರು 2.67 ಕೋಟಿ ಕ್ಯಾಶ್, ಈ ಹಾರ್ಡ್ ನಗದು ಕೂಡ ಸಿಕ್ಕಿತ್ತು. ಹೀಗಾಗಿ ಪ್ರಕರಣದಲ್ಲಿ ಇದೀಗ ಅಧಿಕೃತವಾಗಿ ಇಡಿ ಎಂಟರ್ ಆಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇದೀಗ ಬೆಳಗ್ಗೆಯಿಂದ ಶೋಧ ಕಾರ್ಯವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈ ಹಿಂದೆ DRI ಅಧಿಕಾರಿಗಳು ಮನೆಯನ್ನು ಶೋಧನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಒಂದಷ್ಟು ಚಿನ್ನಾಭರಣ, ನಗದು ಇವೆಲ್ಲವೂ ಕೂಡ ಸಿಕ್ಕಿತ್ತು. ಒಂದಷ್ಟು ದಾಖಲಾತಿಗಳನ್ನ ಕೊಂಡೊಯ್ಯುವ ಕೆಲಸವನ್ನು ಮಾಡಿದರು. ಇದೀಗ ಇಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ಮೇಲೆ ಆ್ಯಕ್ಚುಲಿ ಅಸಲಿ ಆಟ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟಿಯನ್ನು ಇಡಿ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಆಕೆಯನ್ನು ಮತ್ತೆ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಣೆಗೆ ಒಳಪಡಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರೋದು. ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಇಡಿ ತಯಾರಿಯನ್ನು ಸಹ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ಇಡಿ ಈ ಹಿಂದೆ ಈಗಾಗಲೇ ತನಿಖೆಯನ್ನು ನಡೆಸಿದಂತಹ ತನಿಖಾ ಸಂಸ್ಥೆಗಳಿಂದ ಏನೆಲ್ಲ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಮತ್ತು ಏನೆಲ್ಲ ದಾಖಲಾತಿಗಳಿದ್ದಾವೆ ಅವುಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ PMLA ಕಾಯ್ದೆ ಏನಿದೆ ಅದು ಸಂಪೂರ್ಣವಾಗಿ ಉಲ್ಲಂಘನೆಯಾಗಿರೋದು ಕಂಡು ಬರ್ತಿದೆ, ಗೊತ್ತಾಗ್ತಿದೆ. ಹೀಗಾಗಿಯೇ ಅಧಿಕೃತವಾಗಿ ಇಡಿ ಎಂಟ್ರಿ ಕೊಟ್ಟಿರೋದು. ಈಗಾಗಲೇ ECIR ಅನ್ನು ದಾಖಲು ಮಾಡಿಕೊಂಡಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ECIR ದಾಖಲಾದಂತಹ ಬೆನ್ನಲ್ಲೇ ಇಡಿ ಇದೀಗ ದಾಳಿಯನ್ನು ನಡೆಸಿದೆ. ಬೆಳಗ್ಗೆ ಪಬ್ಲಿಕ್ ಟಿವಿಯಲ್ಲಿ CBI FIR ಅನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸುವ ಕೆಲಸವನ್ನು ಮಾಡಲಾಗಿತ್ತು. 2 ದಿನಗಳ ಹಿಂದೆ ಇದೇ ಮನೆಯ ಮೇಲೆ CBI ರೈಡನ್ನು ಕೂಡ ಮಾಡಿತ್ತು. ಇದೀಗ ಇಡಿ ಅಧಿಕಾರಿಗಳು ಕೂಡ ನಂದವಾಣಿ ಮ್ಯಾನ್ಷನ್ ಮನೆ ಸೇರಿದಂತೆ ಸುಮಾರು 6 ಕಡೆ ದಾಳಿಯನ್ನು ನಡೆಸಿ ಇದೀಗ ದಾಖಲಾತಿಗಳನ್ನ ಶೋಧ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ನರಸಿಂಹಮೂರ್ತಿ, 6 ಕಡೆ ಅಂತ ಹೇಳ್ತಾ ಇದ್ರಿ. ಸೊ ಒಂದು ಈ ಅಪಾರ್ಟ್ಮೆಂಟ್, ಉಳಿದ 5 ಲೊಕೇಶನ್ಗಳು ಯಾವ್ದು? ಬೆಂಗಳೂರಿನಲ್ಲೇನಾ ಪೂರ ಲೊಕೇಶನ್ಸ್ ಇರೋದು, ಹೇಗೆ?
ಮಮತಾ, ಬೆಂಗಳೂರಿನ 6 ಕಡೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಂದು ಈ ಒಂದು ಲೆವೆಲೆ ರಸ್ತೆಯ ಈ ಒಂದು ಐಷಾರಾಮಿ ಫ್ಲ್ಯಾಟ್, ಈ ಫ್ಲ್ಯಾಟನ್ನು ಹೊರತುಪಡಿಸಿದ್ರೆ ಇಲ್ಲಿ ಕಳೆದ 3-4 ತಿಂಗಳ ಹಿಂದಷ್ಟೇ ರನ್ಯಾ ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಇದನ್ನು ಹೊರತುಪಡಿಸಿದ್ರೆ ಇವರ ಪತಿ ಜತಿನ್ ಹುಕ್ಕೇರಿ ಏನಿದ್ದಾರೆ ಅವರಿಗೆ ಸೇರಿದಂತಹ ಕೆಲವೊಂದು ಕಡೆ ಮತ್ತು ಇವರ ಈಕೆಗೆ ಒಡೆತನಕ್ಕೆ ಸಂಬಂಧಪಟ್ಟಂತಹ ಇತರ ಕೆಲವು ಕಡೆಗೆ ಕೂಡ ಈ ದಾಳಿ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಬೆಂಗಳೂರಿನ ಲೆವೆಲೆ ರಸ್ತೆ, ಕೋರಮಂಗಲ ಮತ್ತು ಇತರ ಭಾಗಗಳನ್ನು ಸೇರಿದಂತೆ ಸುಮಾರು 6 ಕಡೆ ಈ ಒಂದು ದಾಳಿ ನಡೆದಿದೆ. ಅಟ್ ಎ ಟೈಮ್ ಏಕಕಾಲದಲ್ಲಿ ಈ ಒಂದು ದಾಳಿ ನಡೆದಿರೋದು. ಹೀಗಾಗಿ ಇವತ್ತು ಇಡಿ ಏನೆಲ್ಲ ದಾಖಲಾತಿಗಳನ್ನ ಮತ್ತು ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನ ಸೀಸ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಇದು ಮುಂದುವರಿಯೋದು. ಹೀಗಾಗಿ ಈ 6 ಕಡೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇವತ್ತು ಏನೆಲ್ಲ ಮನೆಯಲ್ಲಿ ವಸ್ತುಗಳನ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಅದರ ಮೇಲೆ ಅವುಗಳನ್ನ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸ್ತಾರೆ. ಅದು ಬ್ಯಾಂಕ್ ಅಕೌಂಟ್ ಇರ್ಬೋದು, ಇತರ ದಾಖಲಾತಿಗಳಿರ್ಬೋದು, ಅಥವಾ ಅಕ್ರಮವಾದಂತಹ ಹಣಕ್ಕೆ ಸಂಬಂಧಪಟ್ಟಂತಹ ವಹಿವಾಟುಗಳಿರ್ಬೋದು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೆದಕುವ ಕೆಲಸವನ್ನು ಈಗ ಇಡಿ ಅಧಿಕೃತವಾಗಿ ತನ್ನ ಕಾರ್ಯವನ್ನು ಆರಂಭಿಸಿರೋದು. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಸದ್ಯಕ್ಕೆ ರೇಡ್ ಆಗಿರುವಂತಹ ಒಂದು ಲೊಕೇಶನ್ನ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಇನ್ನೂ ಉಳಿದಂತೆ 5 ಲೊಕೇಶನ್ನಲ್ಲಿ ಕೂಡ ದಾಳಿ ಆಗ್ತಾ ಇದೆ. ಸೊ ಇಲ್ಲಿ ಎಷ್ಟು ಅನ್ಅಕೌಂಟೆಡ್ ಅಸೆಟ್ಸ್ ಪತ್ತೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಸ್ಮಗ್ಲಿಂಗ್ನ ಜಾಲ ಎಷ್ಟು ಮಟ್ಟಿಗೆ ಹಬ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ.